ಓಕೆ, ಸ್ಕ್ರಿಪ್ಟ್ ರೆಡಿ, ವಾಯ್ಸ್ ರೆಡಿ. ಈಗ ಅತಿ ಮುಖ್ಯವಾದ ಮೂರನೇ ಹಂತ, ನಮ್ಮ ಕಥೆಗೆ ದೃಶ್ಯ ರೂಪ ಕೊಡೋದು. ಅಂದ್ರೆ ಪದಗಳನ್ನ ಚಿತ್ರಗಳಾಗಿ ಪರಿವರ್ತಿಸೋದು. ಈ ಕೆಲ್ಸಕ್ಕೆ ನಮ್ಮದೇ ಆದ ಒಂದು AI ಕ್ರಿಯೇಟಿವ್ ಟೀಮ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಟೀಮ್ನಲ್ಲಿ ಚಾಟ್ GPT ನಮ್ಮ ರೈಟರ್. ಆತ ಕಥೆಗೆ ತಕ್ಕಂತೆ ವಿಜುವಲ್ ಐಡಿಯಾ ಕೊಡ್ತಾನೆ. ಮೆಟಾ AI ನಮ್ಮ ಇಲಸ್ಟ್ರೇಟರ್. ಚಾಟ್ GPT ಕೊಟ್ಟ ಐಡಿಯಾಗಳಿಗೆ ಚಿತ್ರರೂಪ ಕೊಡೋದು ಇದ್ರ ಕೆಲ್ಸ. ಈ ಜುಗಲ್ಬಂದಿಯಿಂದ ಅದ್ಭುತವಾದ ವಿಜುವಲ್ಸ್ ಮಾಡಬಹುದು. ಇಲ್ಲಿರೋ ನಿಜವಾದ ಟ್ರಿಕ್ ಅಂದ್ರೆ, ನಾವು ಚಾಟ್ GPTಯನ್ನ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ತರ ಬಳಸೋದು. ನಾವು ನಮ್ಮ ಸ್ಕ್ರಿಪ್ಟ್ನ ಒಂದೊಂದೇ ಲೈನ್ನ ಅದಕ್ಕೆ ಕೊಟ್ಟು, ಪ್ರತಿ ಲೈನಿಗೂ ಒಂದೊಂದು ವಿಜುವಲ್ ಪ್ರಾಂಪ್ಟ್ ಕೊಡು, ಎಲ್ಲ ವಿಜುವಲ್ಸ್ ಒಂದೇ ಸ್ಟೈಲ್ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಥೀಮ್ಗೆ ತಕ್ಕಂತೆ ಇರಬೇಕು ಅಂತ ಕೇಳಬೇಕು. ಹೀಗೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ನಮ್ಮ ಡಾಕ್ಯುಮೆಂಟ್ರಿಯ ವಿಜುವಲ್ಸ್ ಎಲ್ಲೂ ಚೇಂಜ್ ಆಗದೆ ಒಂದೇ ಥೀಮ್ನಲ್ಲಿರುತ್ತೆ. ಚಾಟ್ GPT ಕೊಟ್ಟ ಪ್ರಾಂಪ್ಟ್ಗಳನ್ನ ತಗೊಂಡು ಹೋಗಿ ಮೆಟಾ AIನಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ಅದು ನಮಗೆ ಹೈ ಕ್ವಾಲಿಟಿ ಇಮೇಜ್ಗಳನ್ನ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಸೂಪರ್ ಫೀಚರ್ ಇದೆ. ಒಂದೇ ಕ್ಲಿಕ್ನಲ್ಲಿ ಆ ಇಮೇಜ್ಗಳಿಗೆ ಸಣ್ಣದಾಗಿ ಚಲನೆ ಕೊಟ್ಟು ಆನಿಮೇಟ್ ಕೂಡ ಮಾಡಬಹುದು. ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ಸರಿ,